ಯಾಮಾರೋರು ಇದ್ರೆ ಯಾಮಾರಿಸೋರು ಇದ್ದೇ ಇರ್ತಾರೆ. ಆದರೆ ತಾನೇ ತನ್ನನ್ನು ಮರೆತ್ರೆ ಟೈಮ್ ಅವನ ಲೈಫಿಗೆ ಪಕ್ಕಾ ಗುಣಿಸಿಟ್ಟಿರುತ್ತೆ. ಯಾವ ಕಡೆಯಿಂದನೂ ಬಚಾಯಿಸ್ಕೊಳ್ಳೋಕ್ಕಾಗಲ್ಲ. ಅದರ ಪರಿಣಾಮನೇ ಜೈಲು. ಇಲ್ಲಿ ಆಗಿದ್ದು ಅದೇ. ಸದ್ಯಕ್ಕೆ ಪೆರೋಲ್ ರಜೆಯಲ್ಲಿ ಆಚೆ ಬಂದಿರುವ ಹನೀಫ್ ಈಗೇನೋ ಸಂತೋಷವಾಗಿದ್ದಾನೆ. ಆದರೆ ಈ ಸಂತೋಷ ಎಷ್ಟು ದಿನ? ಸೆರೆಮನೆ ಆತನಿಗೆ ಕೊಟ್ಟ ಗಡುವು ಇರೋವರೆಗೆ. ಸದ್ಯದ ಮಟ್ಟಿಗೆ ಆತನ ಕುಟುಂಬದ ಕಣ್ಣೀರು ನಿಂತಿದೆ. ಆದರೆ ಆ ಕಣ್ಣೀರು ಶಾಶ್ವತವಾಗಿ ನಿಲ್ಲೋದು ಹನೀಫ ಬಿಡುಗಡೆಯಾದ್ಮೇಲೆ. ಆದರೆ ಜೀವಾವಧಿ ಅನ್ನೋ ಶನಿನ ಬೆನ್ನಿಗೆ ಅಂಟಿಸ್ಕೊಂಡಿದ್ದಾನಲ್ಲ, 7.5 ಬಿಟ್ಟರು ಜೀವಾವಧಿ ಬಿಡಲ್ಲ. ಭದ್ರಾವತಿಯಿಂದ ಸ್ವಲ್ಪ ದೂರ ಹೋದರೆ ಆ ಊರು ಸಿಗುತ್ತೆ. ಪಕ್ಕ ಮುಸ್ಲಿಂ ಏರಿಯಾವಾದ ಆ ಗ್ರಾಮ ಹಸಿರಿನಿಂದ ಕಂಗೊಳಿಸ್ತಿತ್ತು. ಆ ಹಸಿರು ಗ್ರಾಮಕ್ಕೆ ಸೇರಿದವನೇ ಈ ಹನೀಫ. ಕಬ್ಬು ಮತ್ತು ಅಡಿಕೆ ಬೆಳೆಗಾರರೇ ಹೆಚ್ಚಾಗಿರುವ ಆ ಕುಗ್ರಾಮದಲ್ಲಿ ಜಮೀನು ವಿವಾದ ಭೂತದಂತೆ ಆವರಿಸಿಬಿಟ್ಟಿದೆ. ಈಗಲೇ ಹೀಗಿರುವಾಗ ಈ ಗ್ರಾಮ 8-9 ವರ್ಷದ ಹಿಂದೆ ಅದು ಹೇಗಿತ್ತೋ ಅಂಥದ್ರಲ್ಲಿ ಅಲ್ಲಿ ಜಮೀನು ಸಮಸ್ಯೆ ಹೇಗೆ ಹುಟ್ಕೊಳ್ತೋ ಗೊತ್ತಿಲ್ಲ. ಏನು ಸುಮ್ಮನೆ ಆಕಸ್ಮಿಕ ಆಗಿರೋದು, ಬೇಕಂತ ಯಾವುದು ಏನು ಹಠ ಹುಟಿ ಏನೂ ಮಾಡಿಲ್ಲ, ಏನು ಸುಪಾರಿ ತೊಗೊಂಡು ಯಾರಿಗೂ ಮರ್ಡರ್ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ಅನ್ಯಾಯ ಸುಮ್ಮನೆ ಒಂದು ಹಠದ ಮೇಲೆ ಆ ರೀತಿ ಮಾಡಿಬಿಟ್ಟು ನಮಗೆ ಈ ರೀತಿ ಅನುಭವಿಸೋದ್ವರೆ ತೋರಿಸ್ಬಿಟ್ಟಿದ್ದಾರೆ. ಮಾನದಿಂದ ಸಿಗೋದು ದಾರಿದ್ರ್ಯನ ಹೊರತು ಶ್ರೀಮಂತಿಕೆ ಅಲ್ಲ. ಆದರೆ ಆ ಬಡತನದಲ್ಲೂ ಕಷ್ಟಗಳು ಬರೋದಿದೆಯಲ್ಲ, ಅದು ಯಾವ ಪಾಪಿಷ್ಟನಿಗೂ ಬೇಡ. ಇರೋ ಸ್ವಲ್ಪ ದಿನದಲ್ಲಿ ಸುಖವಾಗಿ ಬದುಕಬೇಕು ಅಂತ ಆಸೆ ಪಡೋ ಮನುಷ್ಯನಿಗೆ ಪರೀಕ್ಷೆಗಳು ಬರ್ತಾನೆ ಇರುತ್ತವೆ. ಅದನ್ನು ಆತ ಹೇಗೆ ನಿಭಾಯಿಸ್ತಾನೋ ಅದರ ಮೇಲೆ ಆತನ ಜೀವನ ನಿಂತಿರುತ್ತೆ. ಕೆಲವೊಂದು ಚಿಕ್ಕ ತಪ್ಪುಗಳು, ಆದರೆ ಅದರ ಪರಿಣಾಮ ಮಾತ್ರ ಗಂಭೀರ ಆಗಿರುತ್ತೆ. ಅದು ಜೀವ ಮತ್ತು ಜೀವನದ ಪ್ರಶ್ನೆ ಆಗಿರುತ್ತೆ. ಕೆಲವೊಂದು ತಪ್ಪು ನಿರ್ಧಾರಗಳು ತನ್ನ ಇಡೀ ಜೀವನವನ್ನು ಬದಲಾಯಿಸಿಬಿಡುತ್ತೆ. ಹಳ್ಳಿಗಳಲ್ಲಿ ಓದು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಮನೆಯಲ್ಲಿ ಮಕ್ಕಳ ಕಿರಿಕಿರಿ ತಪ್ಪಿಸೋದಕ್ಕೆ ಬುದ್ಧಿ ಬರೋವರೆಗೂ ಒಂದಷ್ಟು ದಿನ ಶಾಲೆಗಾದರೂ ಹೋಗಲಿ ಅನ್ನೋ ಲೆಕ್ಕಾಚಾರದಲ್ಲಿ ಓದೋಕ್ಕೆ ಕಳಿಸೋರೇ ಜಾಸ್ತಿ. ನಿಜವಾಗ್ಲೂ ಮಕ್ಕಳು ಓದಿ ಅದೆಂಥದ್ದು ಆಗಲಿ ಅನ್ನೋ ಮನೋಭಾವನೆ ಯಾರಿಗೂ ಇಲ್ಲ. ಇನ್ನೊಂದು ವಿಷಯ ಅಂದರೆ ಸೆರೆಮನೆಯಲ್ಲಿರುವ 100%ರಲ್ಲಿ 3/4 ಮಂದಿ ಹಳ್ಳಿಗರೇ. ಅವರೆಲ್ಲರೂ ಅನಕ್ಷರಸ್ಥರೇ. ಇಲ್ಲೂ ಕೂಡ ಅಷ್ಟೇ. ಹನೀಫ ಸೇರಿದಂತೆ ಆತನ ಅಣ್ಣ ತಮ್ಮಂದಿರೆಲ್ಲ ಶಾಲೆ ಮೆಟ್ಟಿಲು ಹತ್ತದವರು. ಹಳ್ಳಿ ಜನ ಎಲ್ಲರೂ ಒಳ್ಳೆಯವರೇ ಅಂತಲ್ಲ, ಅಲ್ಲೂ ಕೂಡ ಕೆಟ್ಟವರು ಇದ್ದೇ ಇರ್ತಾರೆ. ಹಾಗೆ ಆ ಗ್ರಾಮದಲ್ಲಿ ಒಬ್ಬನಿದ್ದ. ಆತ ತಕ್ಕ ಮಟ್ಟಿಗೆ ದುಡ್ಡು ಕಾಸಿಗೆ ಒಡೆಯ. ಈತನಿಗೆ ಇರೋ ಚಟ ಅಂದರೆ ಒಂದೇ, ಅದು ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸೋದು. ಹರಿಯೋ ನೀರಿಗೆ ಈತನೇ ದೊಣ್ಣೆ ನಾಯಕನಾಗೋ ಆಸೆ. ಇನ್ನೊಂದು ವಿಷಯ ಅಂದರೆ ಈತ ಬೇರೆ ಯಾರೂ ಅಲ್ಲ, ಹನೀಫನ ಸ್ವಂತ ಮಾವ. ಸುಮ್ಮನೆ ಅನ್ಯಾಯಗೆ ಅವರು ಗಲಾಟೆದಾಗೆ ನಮಗೆ ಮೈ ಮೇಲೆ ಬಂದರು. ಸುಮ್ಮನೆ ಗಲಾಟೆ ಆಯಿತು. ಆ ಗಲಾಟೆಗೋಸ್ಕರ ಆ ದೊಡ್ಡ ಗಲಾಟೆನೇ ಆಗಿಬಿಡ್ತು. ಹಾಗಾಗಿ ನಾವು ನಮ್ಮ ಪಾಡಿಗೆ ನಾವು ಇದ್ವಿ. ಇದ್ರೂ ಅವರು ಸ್ವಲ್ಪ ದುಡ್ಡು ಕಾಸು ಇದ್ದವರು, ಅವರು ನಮ್ಮ ಮೇಲೆ ದ್ರೋಹ ಮಾಡ್ಕೊಬಿಟ್ಟು ಅವ್ರು ಇದ್ದವರು, ಅವ್ರೇನು ಇಲ್ದವ್ರಿಗೆ ಇಷ್ಟ ಐತಲ್ಲ, ನಮ್ಮ ಇದ್ದವ್ರಿಗೆ ಎಷ್ಟು ಇರಬೇಕು ಅಂಥೇಳಿ ಅವ್ರು ಭಾಳ ಮುಂದೆ ಹೋದರು. ಅವ್ರಿಗೆ ಹೊಡಿಬೇಕು, ಕಡಿಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂಥೇಳಿ ಭಾಳ ನಮ್ಗೆ ಒತ್ತಡ ಮಾಡಿದ್ರು. ಆದರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಅಧಿಕಾರ ಇರುತ್ತೆ, ಕೋಪ ಇರುತ್ತೆ, ಆಸೆಗಳಿರುತ್ತೆ. ಆದರೆ ತಾಳ್ಮೆ ಇರೋದಿಲ್ಲ. ಅಂದು ಆ ತಾಳ್ಮೆ ಕೂಡ ಕೆಟ್ಟಿತ್ತು.
ಅದಕ್ಕಾಗಿ ಹನೀಫಾ ಮತ್ತು ಆತನ ಕುಟುಂಬ ಜೈಲು ಕಂಡಿತು. ದೊಡ್ಡವರ ದಾನ ಧರ್ಮದಿಂದ ಈ ತರಹ ಸಮಸ್ಯೆಗಳು ಹುಟ್ಕೊಳ್ತಾನೆ ಇರ್ತವೆ. ತಮ್ಮ ಮಕ್ಕಳಿಗೆ ಆಸ್ತಿಯನ್ನು ಸಮನಾಗಿ ಹಂಚದೇ ಇರೋದೇ ಇದಕ್ಕೆ ಕಾರಣ. ಅಂದು ಕೂಡ ಆ ಜಗಳ ನಡೆದಿತ್ತು. ಅದು ಒಬ್ಬರನ್ನೊಬ್ಬರನ್ನು ಕೊಲೆ ಮಾಡೋಷ್ಟರ ಮಟ್ಟಿಗೆ ಹೋಯಿತು. ಕೊನೆಗೆ ಏನು ಆಗಬಾರ್ದಿತ್ತೋ ಅದು ಹಾಗೆ ಹೋಯಿತು. ಅದು ರಕ್ತಪಾತ. ನನಗೆ ಹೊಡೆದಾನೆ, ನಾನು ಇವನಿಗೆ ಹೊಡಿಬೇಕು ಅಂಥೇಳಿ ಅವನು ಬಂದು ಅವನಿಗೆ ಒಂದು ಹೊಡೆತ ಹೊಡೆದಿದ್ದು ಅವನಿಗೂ ಬೇಜಾನ್ ಕಾಯಿಲೆ ಇದ್ವು. ಆ ಕಾಯಿಲೆಗೋಸ್ಕರ ಆ ಹೆಡ್ ಬಿದ್ದಿದ್ದಕ್ಕೂ ಅವ್ನು ಸಾಯೋದಕ್ಕೂ ಒಂದಾತು. ಈಗ ನಮಗೂ 7 ಮಕ್ಕಳು ಇರೋದು, 7 ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ 7 ಜನ ವಾಸ ಇರೋದು. ಸಂಪಾದನೆ ಮಾಡೋರು ನಾವು ಒಬ್ಬರು ಕೂಲಿ ಮಾಡೋರು. ಈಗ ನಾವು ಎಲ್ಲ ಅಣ್ತಮ್ಮರೆಲ್ಲ ಜೈಲೊಳಗೆ ಎಲ್ಲ ಕೊಳಿತಿದ್ದೀವಿ. ಈ ಕಡೆ ರಜದ್ದು ಅನುಕೂಲ ಇಲ್ಲ, ಈ ಕಡೆ ಬಿಡುಗಡೆದು ಇಲ್ಲ. ಈ ರೀತಿ ತುಂಬ ಕಷ್ಟದಾಗಿ ನಾವು ಇದ್ದೀವಿ. ಮೊದಲೇ ಸತ್ತವನನ್ನ ಸಾಯಿಸೋದ್ರಲ್ಲಿ ಅರ್ಥ ಇಲ್ಲ. ತನ್ನ ತಪ್ಪು ತನಗೆ ಗೊತ್ತಾಗಬೇಕಾದ್ರೆ ಕೊಟ್ಟ ಶಿಕ್ಷೆನ ಅನುಭವಿಸಲೇಬೇಕು. ಶಿಕ್ಷೆನ ಅನುಭವಿಸಿ ಕಷ್ಟನೋ ಸುಖನೋ ಅಂತ ಗಂಜಿ ಕುಟ್ಕೊಂಡು ಜೀವನ ಮಾಡ್ತಾನಲ್ಲ, ಅವನೇ ಪರಿಪೂರ್ಣ ವ್ಯಕ್ತಿ. ಈ ಹನೀಫನ ಬಗ್ಗೆ ಇನ್ನಷ್ಟು ಮಾಹಿತಿ ಈ ಬ್ರೇಕ್ನ ನಂತರ.